ಇನ್ನು ಬೆಂಗಳೂರು ಶೀಘ್ರದಲ್ಲೇ ಚುನಾವಣೆಯನ್ನ ಎದುರಿಸಲಿದೆ. ಕಾರಣ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಜಿಬಿಎ ಚುನಾವಣೆಯನ್ನ ನಡೆಸಬೇಕು, ಕಾರ್ಪೊರೇಟರ್ಸ್ ಎಲ್ಲ ಇಲ್ದಿತಿ 6 ವರ್ಷ ಆಗಿದೆ, ಏನ್ ಮಾಡ್ತಿದ್ದೀರಾ ಅಂತ ತಪರಾಕಿ ಹಾಕಿದೆ. ಒಂದು ಟೈಮ್ ಬೌಂಡ್ ಕೂಡ ಫಿಕ್ಸ್ ಮಾಡಿದೆ. ನಾವು ರೆಡಿ ಇದ್ದೀವಿ, ಬೆಂಗಳೂರನ್ನ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ ನಾಯಕರುಗಳು ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಬಿಜೆಪಿ ಹೌದಪ್ಪ ನೀವು ಗೆಲ್ತೀರಾ ಅಂತಾನೆ ಅಂದ್ಕೋಣ, ಆಡಳಿತ ನಡೆಸೋದಕ್ಕೆ 5 ಪಾಲಿಕೆಗಳ ಬಿಲ್ಡಿಂಗ್ ಎಲ್ಲಿದೆ ಅಂತ ಪ್ರಶ್ನಿಸ್ತಾ ಇದೆ. ಬನ್ನಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಏನಾಗ್ತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಸರ್ವಸನ್ನದ್ಧ. ಜೂನ್ 30ರೊಳಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಇದರ ಬೆನ್ನಲ್ಲೇ ವಾರ್ಡ್ ವಿಂಗಡಣೆ, ವಾರ್ಡ್ ಮೀಸಲಾತಿ ಪಟ್ಟಿಯನ್ನ ಫೆಬ್ರವರಿ 20ರ ಒಳಗೆ ರಾಜ್ಯ ಸರ್ಕಾರ ನೀಡಬೇಕಿದೆ. ಕಾಂಗ್ರೆಸ್ ನಾಯಕರು ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ ಅಂತಿದ್ದು, ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ 4 ತಿಂಗಳಲ್ಲಿ ಮಾಡ್ತೀವಿ ಅಂತ ಡಿಕೆ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ. ತಾಲೂಕು ಪಂಚಾಯಿತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ಕೆ ತಯಾರಾಗಿದ್ದೀವಿ. ಎಲ್ಲ ಎಲೆಕ್ಷನ್ಗಳನ್ನ ಈ ನೆಕ್ಸ್ಟ್ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ರಿಸರ್ವೇಶನ್ ವಿಷಯದಲ್ಲಿ ಕೋರ್ಟಿನ ಕೆಲವು ಆದೇಶಗಳಿದೆ, ಆದ್ರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಸಾಮೂಹಿಕ ನಾಯಕತ್ವದಲ್ಲೇ ಎಲೆಕ್ಷನ್ಗೆ ಹೋಗುತ್ತೇವೆ, ಮೈತ್ರಿಯಿಂದ ನಮಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಕೆಜೆ ಜಾರ್ಜ್ ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ. ಪರಮೇಶ್ವರ್ ಎಲ್ಲಾ ಹೊಣೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಲಿಗೆ ಹಾಕಿದ್ದಾರೆ. ಮೇ ಕೊನೆ ಅಷ್ಟೊತ್ತಿಗೆಲ್ಲ ಎಲೆಕ್ಷನ್ ಮುಗಿದೋಗುತ್ತೆ. ಜೂನ್ 30ಕ್ಕೆ ಮುಂಚೆ ಮುಗಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಜೂನಲ್ಲಿ ಮಳೆಗಾಲ ಇರೋದ್ರಿಂದ ಮೇನಲ್ಲಿ ಮುಗಿದೋಗುತ್ತೆ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ 5 ನಾವೇ ಗೆಲ್ಲಬೇಕು. 100ಕ್ಕೆ 75 ಭಾಗ ಜನ ನಮಗೆ ಹಾಕಬೇಕಾಗುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು, ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಜಿಬಿಎ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು 5 ಕಾರ್ಪೊರೇಷನ್ ಮಾಡಿದ್ದೀವಿ, ಡಿಲಿಮಿಟೇಷನ್ ಮಾಡಿದ್ದೀವಿ. ಈಗಾಗಲೇ ವಾರ್ಡ್ ವೈಸ್ ರಿಸರ್ವೇಷನ್ ಸಮೇತ ನಾವು ಡಿಕ್ಲೇರ್ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡ್ತೀವಿ. ಏನು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ, ಅವರು ತಮ್ಮ ಅಡ್ವೊಕೇಟ್ ಸಮೇತ ಅದನ್ನು ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಚುನಾವಣೆ ನಡೆಸ್ತೀವಿ. ಚುನಾವಣೆ ಮಾಡ್ತೀವಿ, ಚುನಾವಣೆಗೆ ಸಿದ್ಧರಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಚುನಾವಣೆ ನಂತರ 5 ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಕುಳಿತು ಕೇಳುವುದಕ್ಕೆ ಜಾಗ ಎಲ್ಲಿದೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಪ್ರಶ್ನಿಸಿದ್ದಾರೆ. ಮಹಾಪೌರರು, ಉಪಮಹಾಪೌರರು, ಆಡಳಿತ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಹಾಗೆ 8 ಸ್ಥಾಯಿ ಸಮಿತಿಗಳು, ಆ ಸ್ಥಾಯಿ ಸಮಿತಿ ಸದಸ್ಯರು, ಅಧ್ಯಕ್ಷರು ಕುಳಿತುಕೊಳ್ಳೋದಕ್ಕೆ ರೂಮ್ಗಳೆಲ್ಲಿದೆ? ಕೌನ್ಸಿಲ್ ಸಭೆ ನಡೆಸಲಿಕ್ಕೆ ತ್ರಿಭುಜಾಕೃತಿಯಲ್ಲೇ ಇರಬೇಕಾಗಿರ್ತಕ್ಕಂಥದ್ದು ಮ್ಯಾಂಡೇಟರಿ ಪ್ರಕಾರ ಆ ಕಟ್ಟಡ ಎಲ್ಲಿದೆ? ಚುನಾವಣಾ ಆಯೋಗವೇ ಚುನಾವಣೆ ನಡೆಸುತ್ತೆ. ಚುನಾವಣೆ ಮುಗಿದ ಬಳಿಕ ಮುಂದೇನು ಅನ್ನೋದು ಸವಾಲು ಇದೆ. ಯಾಕಂದ್ರೆ ಪಾಲಿಕೆ 5 ಭಾಗವಾಗಿರೋದ್ರಿಂದ 5 ಕಟ್ಟಡ ಎಲ್ಲಿದೆ, ಕೌನ್ಸಿಲ್ ಹಾಲ್ ಎಲ್ಲಿದೆ, ಸಭೆ ಮಾಡಲು ಕೊಠಡಿಗಳು ಎಲ್ಲಿವೆ, ಹೋಗ್ಲಿ ಮೇಯರ್ ಉಪಮೇಯರ್ಗಳ ಕಚೇರಿ ಎಲ್ಲಿವೆ ಅನ್ನೋದು ಬಿಜೆಪಿ ಪ್ರಶ್ನೆ. ಕಿರಣ್ ಪ್ರಸನ್ನ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.